ಮುಜುಗರ ಪಡಬಾರ್ದು. ಇದು ಮೊದ್ಲಿಂದನೂ ಮುಜುಗರ ಪಡ್ಕೊಳ್ತಾ ಬಂದಿರೋದಾಗಿದೆ, ಗೊತ್ತಾಯ್ತಲ್ಲ. ನಾವು ಓಪನ್ ಅಪ್ ಆಗಬೇಕು, ನಮ್ಮ ಹೆಣ್ಮಕ್ಳಿಗೆ, ನಮ್ಮ ಮಕ್ಕಳಿಗೆ ನಾವು ತಿಳುವಳಿಕೆ ನೀಡಬೇಕು. ಇದಕ್ಕೆ ನಾವು ಮೆನ್ಸುರಲ್ ಕಪ್ ಅಂತ ಹೇಳ್ತೀವಿ. ಇದು 3 ಇದ್ರಲ್ಲಿ ಬರುತ್ತೆ, ಒಂದು ಸ್ಮಾಲ್, ಒಂದು ಮೀಡಿಯಂ, ಒಂದು ಬಿಗ್ ಅಂತ. ಈ ಮುಟ್ಟಿನ ಕಪ್ಪು ನಾವು ಆದಷ್ಟು ಏನ್ ಮಾಡ್ತೀವಿ ಅಂದ್ರೆ ಎಳೆ ಹೆಣ್ಮಕ್ಳಿಗೆ ನಾವು ಪ್ರಿಫರ್ ಮಾಡಲ್ಲ. ಮದುವೆಯಾಗಿ ಒಂದು ಪಾಪು ಆದವರಿಗೆ ನಾವು ಜಾಸ್ತಿ ಪ್ರಿಫರ್ ಮಾಡ್ತೀವಿ, ಮದುವೆ ಆದವರಿಗೆ ಪ್ರಿಫರ್ ಮಾಡ್ತೀವಿ. ಇದು ಅವರ ಫ್ಲೋ ಮೇಲೆ ಡಿಪೆಂಡ್ ಆಗುತ್ತೆ, ಎಷ್ಟು ಫ್ಲೋ ಹೋಗುತ್ತೆ ಅಂತ ನೋಡ್ಕೊಂಡು ತಕ್ಕಂತೆ ಇದನ್ನ ಯೂಸ್ ಮಾಡ್ಬೋದು. ಕೆಲವು ಸಣ್ಣದು, ಮೀಡಿಯಮ್, ದೊಡ್ಡದು. ಇದು ಈ ಇನ್ಸರ್ಟ್ ಮಾಡೋದು ಬಹಳ ಈಸಿ ಇದೆ. ಇದು ಡೆಮಾನ್ಸ್ಟ್ರೇಷನ್ ನಾನು ನೆಕ್ಸ್ಟ್ ಕ್ಲಾಸಲ್ಲಿ ನಾನು ತೋರಿಸ್ತೀನಿ ಅಂತ ನಿಮಗೆ, ಹೇಗೆ ಇನ್ಸರ್ಟ್ ಮಾಡೋದು ಅಂತ. ಇದರೊಳಗೆ ಸಣ್ಣದಾಗಿ 2 ಹೋಲ್ ಇರ್ತವೆ, 4 ಹೋಲ್ ಇರ್ತವೆ. ಇವು ಪ್ರೆಸ್ ಮಾಡಿದ್ರಿಂದ ಗಾಳಿ ಹೋಗುತ್ತೆ. ಇದನ್ನ ಒಳಗೆ ಹೀಗೆ ಇಟ್ಬಿಟ್ಟು ನಮ್ಮ ಜನಾಂಗದೊಳಗೆ ತಳ್ಳಿಬಿಟ್ರೆ ಇದು ಒಳಗೋಗಿ ಓಪನ್ ಆಗುತ್ತೆ. ಇದು ಯಾವುದೇ ರೀತಿ ಸರಿಯಲ್ಲ, ಇದು ಒಳಗೋಗಿ ಫಿಕ್ಸ್ ಆಗುತ್ತೆ. ನಿಮ್ಗೆ ಯಾವ ರೀತಿ ತೊಂದರೆನೂ ಆಗಲ್ಲ, ನಿಮ್ಗೆ ಹಾಕೊಂಡಿದ್ದು ಗೊತ್ತಾಗಲ್ಲ. ನೀವು ಎಷ್ಟೇ ಕೆಲಸ ಮಾಡಿ, ಏನೇ ಮಾಡಿ, ಇದು ತುಂಬಿರುತ್ತೆ. ತುಂಬಾದ್ಮೇಲೆ ನಿಮ್ಗೆ ಫೀಲ್ ಆಗುತ್ತೆ ತುಂಬಿದೆ ಅಂತ. ನೀವು ಬಾತ್ರೂಮ್ಗೆ ಹೋಗ್ಬಿಟ್ಟು ಇದನ್ನ ಸುಮ್ಮನೆ ಬೆಟ್ ಇಟ್ಕೋಬೇಕು, ಇದು ಇಟ್ಕೋಬೇಕು. ಇದನ್ನ ಸ್ವಲ್ಪ ಪ್ರೆಸ್ ಮಾಡಿಬಿಟ್ಟು ಇದು ಫೋಲ್ಡ್ ಆಗುತ್ತೆ, ತಕೊಂಡ್ಬಿಟ್ಟು ಹೊರ ಬಂದ್ಬಿಡುತ್ತೆ, ಗೊತ್ತಾಯ್ತಲ್ಲ. ಇದ್ರ ಬಗ್ಗೆ ಡೆಮಾನ್ಸ್ಟ್ರೇಷನ್ ನೆಕ್ಸ್ಟ್ ಕ್ಲಾಸಲ್ಲಿ ಕೊಡ್ತೀನಂತೆ. ಇದಕ್ಕೆ ನಾವು ಮುಟ್ಟಿನ ಕಪ್ಪು ಅಂತ ಹೇಳ್ತೀವಿ. ಇದು ಒಂದ್ಸರಿ ನೀವು ತಗೊಂಡ್ರೆ ಮಿನಿಮಮ್ 5 ವರ್ಷ ಯೂಸ್ ಮಾಡ್ಬೋದು ನೀವು, 5 ವರ್ಷ. ಆದ್ರೆ ಇದು ಚೆನ್ನಾಗೆ ತೊಳಿಬೇಕು, ಬಿಸಿನೀರು ಕುದಿಸ್ಬೇಕು, ತೆಗ್ದು ಇಡಬೇಕು. ಏನ್ ಹೇಳ್ರಿ? ತೊಳಿಬೇಕು, ಬಿಸಿನೀರು ಕುದಿಸ್ಬಿಟ್ಟು ತೆಗ್ದು ಸ್ವಚ್ಛವಾಗಿ ಇಟ್ಟು ಒಂದು ಡಬ್ಬದಲ್ಲಿ ಹಾಕಿ ಇದು ಇಡಬೇಕಿದು. ಮತ್ತೆ ಮುಟ್ಟಿನ ಸಮಯದಲ್ಲಿ ಮತ್ತೆ ಇದು ಯೂಸ್ ಮಾಡ್ಬೋದು. ಇದು ಗೊತ್ತಾಯ್ತಲ್ಲ. ಅದೇ ಕೊಡ್ತಿದ್ದೀನಿ. ಇದು ಬಹಳ ಸಾಫ್ಟ್ ಆಗಿದೆ, ಸಿಲಿಕಾನ್ ಅಂತ ಹೇಳ್ತೀವಿ. ಇದು ನಮ್ಮ ಬಾಡಿಗೆ ಒಗ್ಗುವಂತ ಪದಾರ್ಥ. ಇದು ಯಾವುದೇ ದೊಡ್ಡ ಪ್ಲಾಸ್ಟಿಕ್ ಅಲ್ಲ. ಇದು ಪ್ಲಾಸ್ಟಿಕ್ ಯೂಸ್ ಮಾಡಬೇಡಿ ಅಂತ ಹೇಳ್ತೀವಿ. ಈಗ ನಾನು ಪ್ಯಾಡ್ಸಲ್ಲೂ ತೋರಿಸ್ದೆ, ಪ್ಲಾಸ್ಟಿಕ್ ಇರುವಂತ ಪ್ಯಾಡ್ಸ್ ಯೂಸ್ ಮಾಡೋ ಹಾಗಿಲ್ಲ. ಓಕೆ, ತಗೊಳ್ಳಿ ಆ ಕಡೆ ಮುಂದೆ. ನಿಮಗೆ ಮೆನ್ಸುರಲ್ ಕಪ್ ಬೇಕು ಅಂದ್ರೆ ನಾವು ಪ್ರೊವೈಡ್ ಮಾಡ್ತೀವಿ. ಹೇಳ್ಬೇಕು ನನಗೆ ಮೊದಲೇ. 5 ವರ್ಷ ಯೂಸ್ ಮಾಡ್ಬೋದು, 5 ವರ್ಷ ತನಕನೂ ಬರುತ್ತದೆ. ಏನು ಇನ್ಫೆಕ್ಷನ್ ಆಗಲ್ಲ, ಹಾಕೊಂಡಿದ್ದು ಗೊತ್ತಾಗಲ್ಲ, ಇನ್ಫೆಕ್ಷನ್ ಆಗಲ್ಲ. ತಗೊಂಡಿದ್ದೀರಾ? ಒಳ್ಳೇದಮ್ಮ. ಮೇಡಮ್ ಅವ್ರಿಗೆ ಒಂದು ಕ್ಲಾಪ್ಸ್ ನೋಡಿ. ಆಲ್ರೆಡಿ ನಾ ಹೇಳಿಕಿನ ಮುಂಚೆ ಮುಟ್ಟಿನ ಕಪ್ ತಗೊಂಡ್ಬಿಟ್ಟಿದ್ದಾರೆ. ಅವ್ರಿಗೊಂದು ಕಪ್ಪೆದ್ದಿಲ್ಲಿಮ್ಮ. ಸ್ವಿಮ್ಮಿಂಗಿಗೆ ಹೋಗ್ಬೋದು, ಎಲ್ಲ ಕೆಲಸನೂ ಮಾಡ್ಬೋದು ನೀವು. ಯೂಸ್ ಮಾಡ್ತಾ ಇದ್ದೀರಾ? ಹೇಗನ್ಸುತ್ತಮ್ಮ ನಿಮ್ಮ ಅನುಭವ? ಈ ಕಡೆ ಬನ್ನಿ. ಏನು ಡೇಟ್ ಬಂದಂಗ ಅನ್ಸಂಗಿಲ್ಲ. ದಿನಾಲು ಹೆಂಗಿರ್ತೇವೆ ನಾವು, ಹೆಂಗ್ ಓಡಾಡ್ತೇವಿ, ಎಷ್ಟು ಕೆಲಸ ಮಾಡಿದ್ರು ಏನು ಆಗೇವ ಅನ್ನೋದು ಗೊತ್ತಾಗಂಗಿಲ್ಲ. ಚೆನ್ನಾಗೈತಿ. ರೈತರು ರಾತ್ರಿ ನೈಟ್ ಮಕ್ಕಂದಾಗೆಲ್ಲ ಮತ್ತು ಬೆಳಗ್ಗೆ ತೆಗ್ದಾಗೆಲ್ಲ ಚಲೋ ಅನ್ನಿಸ್ತು. ನಮ್ಮ ಅಕ್ಕ ಹೇಳಿದ್ಲು ನನಗೆ ತಗೋ ಅಂತಂದು. ಇವ 3 ತಿಂಗಳು ಹಾಕಕ್ಕೆ ಕುಂತು. ಅಷ್ಟೇನು ಭಾಳ ಚೆನ್ನಾಗಿದೆ, ಎಲ್ಲರೂ ತಗೋರಿ ಅಂತ ಹೇಳ್ತೀನಿ. ಬಟ್ಟೆಗಿಂತನೂ ಇದೇ ಚೆನ್ನಾಗಿ ಅನ್ಸುತ್ತೆ. ನಾವು ಒಂದು ಅರ್ಧ ತಾಸು ಬಿಟ್ಟರು ಯಾರ್ಯಾರಿಗೆ ಹೇಗೆ ಆಗುತ್ತೆ ಗೊತ್ತಾಗುತ್ತಲ್ಲ, ಅರ್ಧ ತಾಸು ಬಿಟ್ಟು 2 ತಾಸು ಬಿಟ್ಟು ತೆಗೆದು ನಾವು ಎಲ್ಲಿ ರೆಸ್ಟ್ ಮಾಡ್ತೇವೆ ಅಲ್ಲಿ ಹಾಕಿದ್ರೆ ಬೆಟ್ರ್ ಅನಿಸುತ್ತೆ. ಎಲ್ಲರೂ ಯೂಸ್ ಮಾಡಿ ಅಂತ ಹೇಳ್ತೀವಿ. ಪ್ಯಾಡ್ ಆದ್ರೆ ಮತ್ತೆ ಸುಡಬೇಕು, ಅದನ್ನ ಮಾಡ್ಬೇಕು. ಇದಂದ್ರೆ ಫೋನ್ ಒಳಗೆ ನೋಡಿ ನಾನು ತಗೊಂಡನಿ ಇವಾಗ.